ನಾನು ಹಾರ್ನೆಸ್ ವರ್ಕ್ಶಾಪ್ಗೆ ಹೋಗ್ತಿದ್ದೆ. ನನಗೆ ನಾನು ತೆಗ್ದಿದ್ದು ಆಧಾರ ಟಿಕೆಟು, ಆದ್ರೆ ಅವ್ನು ಡಿಪೋ 25ಗೆ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ನಂಗೆ ಆಧಾರ ಕೆರೆ ಬರೀ ಗಿಡ ಮರಗಳೈತಲ್ಲ, ಒಂದ್ಸತಿ ಬಂದು ನೋಡ್ಬೋದ್ರಿ. ವರ್ಕ್ಶಾಪ್ ಹೋಗ್ಬಿಡುತ್ತೆ. ಹೇಳ್ತಾರಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಕರೆಕ್ಟಾಗಿ ಇಳಿಸೋನೆ ಬಸ್ ಕಂಡಕ್ಟರ್. ನಾನು ಹೋದ್ಸತಿ ಬಂದಾಗ ಇಲ್ಲಿ ಇಳಿಸಿದ್ರು ನೋಡಿ, ಎಂತ ತಲೆರಿ ನಂದು. ಅಲ್ಲಿಂದ ಬಸ್ ಹತ್ಕೊಂಡ್ ಬರ್ಬೋದಿತ್ತಲ್ಲ. ಗೈಸ್, ದತ್ತನು ನನ್ನ ಜೊತೆಗೆ ಬರ್ಬೇಕಿತ್ತು, ಆದ್ರೆ ಅವ್ನಿಗೆ ಹುಷಾರಿಲ್ಲ. ಬ್ಯಾಕ್ ಬಾಕ್ಸ್ ಕಂಪ್ನಿ ನೋಡ್ರಿ, ಇಬ್ರು ಗಂಡುಗಳು ಬಂದವ್ರೆ ಅಂತೂ ಬಂದು ತಲುಪಿದ್ವಿ ನೋಡ್ರಿ. 6ನೇ 2 ಗಂಡುಗಳು ನೋಡ್ರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವ್ಲಾಗ್. ಸೊ ತುಂಬಾ ದಿನ ಆಯ್ತು ನಾ ಮೈ ವ್ಲಾಗ್ ಅಂತ ಹೇಳಿ ಇವತ್ತಿಂದ ಆರ್ ವ್ಲಾಗ್ಸ್ ನಮ್ದು. ಎಲ್ಲಿ ಕೂತಿದೆ ಅಂದ್ರೆ AC. मोबाइल तो क्या पूरी फोन कंपनी खरीद सकता हूँ मैं 4G 5G बहुत पैसे हैं मेरे पास. ನಾನು ಹಾರ್ನೆಸ್ ವರ್ಕ್ಶಾಪ್ಗೆ ಹೋಗ್ತಿದ್ದೆ. ನಂಗೆ ನಾನು ತೆಗ್ದಿದ್ದು ಆಧಾರ ಟಿಕೆಟು, ಆದ್ರೆ ಅವ್ನು ಡಿಪೋ 25ಗೆ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ನಂಗೆ ಈಗ ನಾನು ಆಧಾರ 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ನೋಡ್ರಿ, ಆಧಾರ ಕೆರೆ ತುಂಬಾ ದೊಡ್ಡದೈತೆ. ಗಾರ್ಡನ್ ನಾನು ಯೋಚನೆ ಮಾಡಿಲ್ಲ ಇಷ್ಟು ದೊಡ್ಡದೈತೆ. ಸಖತ್ತಾಗೈತೆ. ಹೋಗ್ಬರೋಣ, ಇದು ಟೈಮು ತುಂಬಾ ಐತೆ. ಬರ್ರಿ ಗಿಡ ಮರಗಳೈತಲ್ಲ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೋಡಿ ಗೈಸ್, ಹೆಂಗೈತೆ, ಎಷ್ಟು ವಿಶಾಲವಾಗೈತೆ ನೋಡಿ. ವೆಲ್ಕಮ್ ಟು ಆಗರ ಲೇಕ್. चलो भाई, देखो अब मैं क्या करता हूँ. ಅನ್ಎಕ್ಸ್ಪೆಕ್ಟೆಡ್ ಟು ಎಕ್ಸ್ಪೆಕ್ಟೆಡ್. ಸಖತ್ತಾಗೈತೆ. ಹೆಂಗೈತೆ ನೋಡಿ. ಗುಳಾರಿ ಒಂದ್ಸತಿ ಬಂದು ನೋಡ್ಬೋದ್ರಿ. ವರ್ಷಕ್ಕೆ ಹೋಗ್ಬಿಡುತ್ತೆ. ಇವಾಗ ಮತ್ತೆ 1 ಕಿಲೋಮೀಟರ್ ನಡಿಬೇಕಲ್ಲ, ಹೋಗ್ಬಿಡೋಣ ವಾಪಸ್. ಮತ್ತೆ ಬರ್ಬೋದು ಒಂದಿನ. ಹೇಳ್ತಾರಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಕರೆಕ್ಟಾಗಿ ಇಳಿಸೋನೆ ಬಸ್ ಕಂಡಕ್ಟರ್. ನಾನು ಹೋದ್ಸತಿ ಬಂದಾಗ ಇಲ್ಲಿ ಇಳಿಸಿದ್ರು ನೋಡಿ, ಇಲ್ಲಿ ಇಳಿಸಿದ್ರು. ಆ ಕಡೆಯಿಂದ ಗಾಡಿ ಕಾಣಿಸ್ತದೆ, ಆ ಕಡೆಯಿಂದ ಹೋಗೋದು. ಈ ಸತಿ ಹಿಂದೆನೇ ಇಳಿಸ್ಬಿಟ್ರು. ನಾನು ಎಂತ ತಲೆರಿ ನಂದು. ಅಲ್ಲಿಂದ ಬಸ್ ಹತ್ಕೊಂಡ್ ಬರ್ಬೋದಿತ್ತಲ್ಲ. डिप्रेशन. ಗೈಸ್, ದತ್ತನು ನನ್ನ ಜೊತೆಗೆ ಬರ್ಬೇಕಿತ್ತು, ಆದ್ರೆ ಅವ್ನಿಗೆ ಹುಷಾರಿಲ್ಲ. ಏನ್ ಮಾಡ್ತಾನ, ಫೋನು ಎತ್ತಲ್ಲ. ಒಂದ್ಸತಿ ಫೋನ್ ಎತ್ತಲ್ಲ. ಎಷ್ಟು ಸತಿ ಹೇಳಿ, ಒಂದ್ಸತಿನೂ ಫೋನ್ ಎತ್ತಲ್ಲ. ಫೋನ್ ಎತ್ಬಿಟ್ಟು ಏನಾಯ್ತಂತ ಹೇಳಲ್ಲ. ಹುಷಾರಿಲ್ವಂತೆ. ಬಂದ್ರೆ ಒಳ್ಳೇದಾಗತ್ತೆ, ಬರ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ನಂದು, ಯೋಗಿದು, ಉದಯದು, ದತ್ತದು ಎಲ್ರದ್ದು ಅಪ್ರೂವ್ ಆಗೈತೆ. ಫಸ್ಟ್ ವರ್ಕ್ಶಾಪ್ ಇದು, ಎಲ್ರದ್ದು ಅಪ್ರೂವ್ ಆಗ್ತಿರೋದು. ಸ್ಟ್ಯಾಕ್ ಬಾಕ್ಸ್ ಕಂಪ್ನಿ ನೋಡ್ರಿ. ಸ್ಟ್ಯಾಕ್ ಬಾಕ್ಸ್ ಇರೋದು ಹಸಲ್ ಟೆಕ್ ಪಾರ್ಕ್ ಅಲ್ಲಿ. ಒಂದ್ ಚಿತ್ರದುರ್ಗ ಹುಲಿ, ಒಂದ್ ಮಂಡ್ಯದ ಗಂಡು, ಇಬ್ರು ಗಂಡುಗಳು ಬಂದವ್ರೆ. ಅಂದ್ರೆ ಇಬ್ರು ಗಂಡುಗಳು ಬಂದವ್ರೆ ಆಲ್ರೆಡಿ. ಅಂತೂ ಬಂದು ತಲುಪಿದ್ವಿ ನೋಡ್ರಿ. 6ನೇ ಈ ಗಂಡುಗಳು ಎಲ್ಲಿ? ಎಲ್ರಿ ನೋಡ್ರಿ, ಗಂಡುಗಳು, 2 ಗಂಡುಗಳು ನೋಡ್ರಿ. Guys, I'm drinking the cappuccino.
want a cappuccino? Bro, you're drinking the caffeine. Bro, you want? Okay. ಇವೆಂಟ್ ಸ್ಟಾರ್ಟ್ ಆಯಿತು. ಇವರೇ ನೋಡಿ ನಮ್ಮ ಇವೆಂಟ್ನ ಹೋಸ್ಟ್ ಮಾಡ್ತಿರೋದು. ಟಾಕ್ ಮತ್ತು ಇಂಟ್ರಾಕ್ಷನ್ ಆದಮೇಲೆ ಬ್ರೇಕ್ಫಾಸ್ಟ್ ಟೈಮ್ ಸಮೋಸ ಖಾಯಂಗೆ. ಹೋಗಿ ಇಬ್ರು ಸಮೋಸ ತಿಂತಿದ್ದಾರೆ ನೋಡಿ ಅಲ್ಲಿ. ಹುಲಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೆಂಗ್ ತಿಂತಾವ್ ನೋಡ್ರಿ, ನೋಡಿ ಗೊತ್ತೇ ಇಲ್ಲ ವಿಡಿಯೋ ಇಟ್ಟಿದ್ದು ಹೆಂಗ್ ತಿಂತಾವ್ ನೋಡಿ. ಉದಯಣ್ಣ 2ನೇ ಸತಿ ಬ್ಯಾಟಿಂಗ್ ಮಾಡ್ತಾವನೆ. ಫಸ್ಟ್ ಬ್ಯಾಟಿಂಗಲ್ಲಿ ಏನು ಆಗ್ಲಿಲ್ವಂತೆ, ಇವಾಗಲೇ 2ನೇ ಸತಿ ಬ್ಯಾಟಿಂಗ್ ಮಾಡ್ತಾವನೆ. ಜಲ್ದಿ ಬ್ಯಾಟಿಂಗ್ ಮುಗಿಸು, ಫೀಲ್ಡಿಂಗು ಮಾಡಬೇಕು ಅಂದರೆ ಇಂಟರಾಕ್ಷನ್ ಮಾಡಬೇಕು, ಕನೆಕ್ಷನ್ ಬಿಲ್ಡ್ ಮಾಡಬೇಕು, ಮಾಡು ಜಲ್ದಿ. ಹಲೋ ಗೈಸ್, ಇವಾಗ ಮುಗೀತು ಇವೆಂಟು. ನೋಡಿ ಇಲ್ಲಿ ಇದೀವಿ ನೋಡಿ ನಮ್ಮ ಬಾಯ್. ಹೆಂಗಾಯ್ತು ನಿಮ್ದು ಇವೆಂಟು? ಇಂಟರಾಕ್ಟಿವ್ ಆಗಿತ್ತಾ ಇಲ್ಲ ಬೋರ್ ಅನ್ನಿಸ್ತಾ? ನಮ್ಮ ಬಾಸ್ ಕಬ್ನಾಲ್ ಕೊಡಿತಾರೆ. ನೋಡಿ ಗೈಸ್, ಇಲ್ಲಿ ಹೋದ್ ಸಲಿನೂ ಬಂದಿದ್ವಿ, ಈ ಸಲಿನೂ ಬಂದಿದೀವಿ ನೋಡಿ. ಟೆಂಪಲ್, ಯಾವ ಟೆಂಪಲ್ ಅದು? वक्त बदल दिया, जज्बात बदल दिए, जिंदगी बदल दी. ಪುರಿ ಜಗನ್ನಾಥ್ ಟೆಂಪಲ್. ಬನ್ನಿ ನೋಡಿ ಕ್ಯಾಮ್ರಾಮನ್ ಹೆಂಗೆ ಟ್ರ್ಯಾಕ್ ಕನ್ನಡ ಮಾತಾಡೋದ್ ಬಿಟ್ಟು. Hello, come on guys, let's go into the temple. Now guys, see this, there is a Hanuman statue. ಯೋಗಿಗೆ ಗರ್ಲ್ ಫ್ರೆಂಡ್ ಸಿಗ್ಲಿ ಅಂತ ಬೇಡ್ಕೊಂತಾವನೆ ನಮ್ಮ ಹುಡುಗ. ಯೋಗಿ, ಗರ್ಲ್ ಫ್ರೆಂಡ್ ಸಿಗ್ಲಿ ನಿನ್ಗೆ, ಆ ಗರ್ಲ್ ಫ್ರೆಂಡ್ ಹುಡುಗಿನೇ ಆಗಿರ್ಲಿ. ಅಷ್ಟೇ ಬಾಸ್. ಓ, ಟೆಂಪಲ್ಗೆ ಬಂದು ಏನ್ ಮಾತಾಡ್ತಿದ್ದೀರಾ? ಆಯ್ತು ಬನ್ನಿ ಹೋಗೋಣ ದೇವಸ್ಥಾನ. ನೋಡಿ ಗೈಸ್, ಇದು ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ದಿಸ್ ಟೆಂಪಲ್ ಇಸ್ ಪೂರಿ ಜಗನ್ನಾಥ್. ಮಗ ಎಷ್ಟು 2ನೇ ಸತಿ ಬರ್ತಿದ್ಯಾ ಹೆಂಗೆ ಅಂತ? ಫುಲ್ ಕ್ರೇಜಿ ಬ್ರೋ, ಫುಲ್ ಸೈಕ್ಯ ಆಗೋದೇ ಇಲ್ಲಿ. ಆದ್ರೆ ಫುಲ್ ನಿಂತ್ಕೊಳಕ್ಕೆ ಆಗ್ತಲ್ಲ, ಯಾಕೆಂದ್ರೆ ಫುಲ್ ಬಿಸಿಲು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತೆ ಹೇಳೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.